ನಮಸ್ಕಾರ ಕರ್ನಾಟಕ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಡಿಜಿಟಲ್ ಕನ್ನಡಿಗ. ಇವತ್ತು ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಒಂದು ಬಹಳ ಮುಖ್ಯವಾದ ದಿನ ಅಂತಾನೆ ಹೇಳ್ಬೋದು. ಯಾಕಂದರೆ ಕಳೆದ ಕೆಲವು ದಿನಗಳಿಂದ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ನಮ್ಮ ಅಕೌಂಟ್ ಯಾಕೆ ಇನ್ನೂ ಖಾಲಿ ಇದೆ ಅಂತ ಕಾಯ್ತಾ ಇದ್ದವರಿಗೆ ಇವತ್ತು ಬೆಳ್ಳಂಬೆಳಿಗ್ಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಹೌದು ಸ್ನೇಹಿತರೆ, ಇವತ್ತು ಬೆಳಿಗ್ಗೆಯಿಂದಲೇ ಹಲವರ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದಕ್ಕೆ ಶುರುವಾಗಿದೆ. ಅದು ಬರೀ 2,000 ರೂಪಾಯಿ ಅಲ್ಲ, ಕೆಲವರಿಗೆ 4,000 ಬಂದಿದೆ, ಇನ್ನೂ ಕೆಲವರಿಗೆ ಬರೋಬ್ಬರಿ 6,000 ರೂಪಾಯಿ ಕೂಡ ಜಮಾ ಆಗ್ತಾ ಇದೆ. ಇದೇನಿದು ಇಷ್ಟೊಂದು ಹಣ ಒಟ್ಟಿಗೆ ಬರ್ತಾ ಇದೆಯಲ್ಲ ಅಂತ ಅಚ್ಚರಿ ಪಡ್ತಿದ್ದೀರಾ? ಅದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಈ ಮಾಹಿತಿ ನಿಮಗೆ ತುಂಬ ಮುಖ್ಯವಾಗಿದೆ, ಯಾಕಂದರೆ ಇದರಲ್ಲಿ ನಿಮ್ಮ ಹಣ ಯಾಕೆ ಬರ್ತಿಲ್ಲ ಮತ್ತು ಬರಬೇಕಾದ್ರೆ ನೀವು ಏನು ಮಾಡಬೇಕು ಅನ್ನೋ ಪ್ರತಿಯೊಂದು ಪಾಯಿಂಟ್ ಕೂಡ ಇದೆ. ಹಾಗಾಗಿ ಕೊನೆವರೆಗೂ ತಾಳ್ಮೆಯಿಂದ ಕೇಳಿ. ಹಣ ಜಮಾ ಆಗ್ತಿರುವ ವಿವರ ನೋಡಿ ಫ್ರೆಂಡ್ಸ್. ಈಗ ರಾಜ್ಯ ಸರ್ಕಾರ 31ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಯಾರಿಗೆ ಕಳೆದ 2-3 ತಿಂಗಳಿಂದ ಹಣ ಬಂದೇ ಇರಲಿಲ್ವೋ, ಅಂದರೆ 29, 30 ಮತ್ತು ಈಗಿನ 31ನೇ ಕಂತು, ಹೀಗೆ ಎಲ್ಲವನ್ನೂ ಸೇರಿಸಿ ಸರ್ಕಾರ ಪೆಂಡಿಂಗ್ ಹಣವನ್ನು ಒಟ್ಟಿಗೆ ಹಾಕ್ತಾ ಇದೆ. ಸರ್ಕಾರಕ್ಕೆ ಗೊತ್ತು ಜನರಿಗೆ ಈಗ ಹಣದ ಅವಶ್ಯಕತೆ ತುಂಬ ಇದೆ ಅಂತ. ಏನೇ ರಾಜಕೀಯ ಗದ್ದಲ ಇರಲಿ, ಏನೇ ಇರಲಿ, ಜನರ ಅಕೌಂಟ್ಗೆ ಬರಬೇಕಾದ ಹಣ ಬಂದೇ ಬರುತ್ತೆ. ಇವತ್ತು ಶನಿವಾರ ಆಗಿರೋದ್ರಿಂದ ಬ್ಯಾಂಕ್ ಕೆಲಸಗಳು ನಡೀತಿವೆ. ಹಾಗಾಗಿ ಸಂಜೆವರೆಗೂ ನೀವು ಅಕೌಂಟ್ ಚೆಕ್ ಮಾಡ್ತಾ ಇರಬೇಕು. ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರ್ತಿದೆ ಅಂತ ಕೇಳೋದಾದ್ರೆ ಧಾರವಾಡ, ಯಾದಗಿರಿ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ರಾಯಚೂರು, ಮೈಸೂರು, ಬೆಳಗಾವಿ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ, ಹೀಗೆ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಿಗೂ ಇವತ್ತು ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಲಾಗ್ತಿದೆ. ನಿಮ್ಮ ಜಿಲ್ಲೆ ಯಾವುದು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ತಿಳಿಸಿ. ನಿಮ್ಮ ಜಿಲ್ಲೆಯಲ್ಲಿ ಹಣ ಬಂದಿದೆಯೋ ಇಲ್ವೋ ಅಂತ ನಾನು ನಿಮಗೆ ಮಾಹಿತಿ ನೀಡ್ತೀನಿ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಸುಮಾರು ಜನ ಹೇಳ್ತಾರೆ, ಸರ್ ನಮ್ಮ ಜಿಲ್ಲೆಯಲ್ಲಿ ಬೇರೆಯವರಿಗೆಲ್ಲ ಹಣ ಬಂತು, ಆದರೆ ನಮಗೆ ಮಾತ್ರ ಬಂದಿಲ್ಲ ಅಂತ. ಇದಕ್ಕೆ ಮುಖ್ಯವಾದ 4 ಕಾರಣಗಳಿವೆ. ಮೊದಲನೇದು KYC, ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಅಂತ ಒಮ್ಮೆ ನೋಡಿ. ಎರಡನೇದು ಜೀವಿತ ಪ್ರಮಾಣಪತ್ರ. ಇತ್ತೀಚೆಗೆ ಸರ್ಕಾರ ಇದು ಕಡ್ಡಾಯ ಅಂತ ಹೇಳಿತ್ತು, ನೀವಿನ್ನೂ ಮಾಡಿಲ್ಲ ಅಂದರೆ ತಕ್ಷಣ ಮಾಡಿಸಿ. ಮೂರನೇದು NPCI ಮ್ಯಾಪಿಂಗ್. ನಿಮ್ಮ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರೋದು ಮಾತ್ರ ಸಾಲದು, ಅದು ಬ್ಯಾಂಕ್ ಕಡೆಯಿಂದ ಮ್ಯಾಪಿಂಗ್ ಆಗಿರಬೇಕು. ನಾಲ್ಕನೇದು ನಿಮ್ಮ ಅಕೌಂಟ್ ಆಕ್ಟಿವ್ ಆಗಿರಬೇಕು. ತುಂಬ ದಿನಗಳಿಂದ ಅಕೌಂಟ್ ಬಳಸಿಲ್ಲ ಅಂದರೆ ಅದು ಬ್ಲಾಕ್ ಆಗಿರುತ್ತೆ, ಆಗ ಸರ್ಕಾರ ಹಣ ಹಾಕಿದ್ರೂ ಅದು ವಾಪಸ್ ಹೋಗುತ್ತೆ. ತಾಂತ್ರಿಕ ತೊಂದರೆಗಳಿರೋದು ಸಹಜ, ಆದರೆ ಈಗ ಸರ್ಕಾರ ಆ ತೊಂದರೆಗಳನ್ನೆಲ್ಲ ಸರಿಪಡಿಸಿ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡ್ತಿದೆ. ನೀವು ಮಾಡಬೇಕಿರೋದಿಷ್ಟೇ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ. ಇವತ್ತು ಬೆಳಿಗ್ಗೆಯಿಂದ ಸುಮಾರು ಮಹಿಳೆಯರು ಮೆಸೇಜ್ ತೋರಿಸ್ತಾ ಇದ್ದಾರೆ 4,000 ಅಥವಾ 6,000 ರೂಪಾಯಿ ಜಮಾ ಆಗಿದೆ ಅಂತ. ಇದು ಖಂಡಿತವಾಗಿಯೂ ಸಂತೋಷದ ವಿಷಯ. ನಿಮ್ಮ ಮನೆಯಲ್ಲೂ ಯಾರಿಗಾದರೂ ಹಣ ಬಂದಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಬೇರೆಯವರಿಗೂ ಒಂದು ಭರವಸೆ ಸಿಗುತ್ತೆ. ಕೆಲವರಿಗೆ ಇವತ್ತು ಬರದೇ ಹೋದರೆ ಸೋಮವಾರದ ಒಳಗೆ ಖಂಡಿತ ಬರುತ್ತೆ, ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ನಿಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ನಲ್ಲಿ ನಾನು ಇಂತಹ ಪ್ರತಿಯೊಂದು ಅಪ್ಡೇಟನ್ನು ಮೊದಲು ಕೊಡ್ತಾ ಇರ್ತೀನಿ. ಇನ್ನೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ನಾನು ಈ ಗೃಹಲಕ್ಷ್ಮಿ ಹಣದ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅನ್ನೋದನ್ನು ಲೈವ್ ಆಗಿ ತೋರಿಸ್ಕೊಡ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಡಿಜಿಟಲ್ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.